Hey guys, welcome back to my channel. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸುಮ್ಮನೆ ಖಾಲಿ ಕುಂತೀವಿ. ಸೊ ಹಿಂಗಾಗಿ ಒಂದಿಟ್ಟು ಹೈದರಾಬಾದಿ ದಮ್ ಬಿರಿಯಾನಿ ಮಾಡ್ಬೇಕನ್ನೋ ಪ್ಲಾನ್. ಅದು ನಮ್ಗೇನು ಅಷ್ಟೊಂದೇನು ಬರಲ್ಲ, ಆದ್ರೂ ಟ್ರೈ ಮಾಡೋದು. ಯಾಕಂದ್ರೆ ನಮ್ಮ ರೂಮ್ ದೊಡ್ಡ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು. ಸೊ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬರೀ ಟ್ರೈ ಮಾಡೋಣ ಅಂತ ನಮ್ಮ ಎಲ್ಲಾ ಗ್ಯಾಂಗ್ ಕಲ್ತದ ಇವತ್ತ. ಬರೀ ತೋರ್ಸ್ನಿಂದ ನಿಮಗ ನೋಡ್ರಿ, ಇಲ್ಲಿ ಎಲ್ಲರೂ ನಾವು ಮಲ್ಕೊಂಡ್ರ ರೋಡಿಗೆ ನೀವು ಅಡಿಗೆ ಬಟ್ಟು ಎತ್ಕೊಂಡ್ರೆ ಎತ್ಕೊಂಡ್ರೆ ನಮಸ್ಕಾರ ನಮಸ್ಕಾರ ಹಿಂಗೆ ನಮಸ್ಕಾರ ಅಡಿಗೆ ಬಟ್ಟ ಅಂತೀನಿ. ನೀ ಅಡಿಗೆ ಬಟ್ಟಲೆ ನಾ ಅಡಿಗೆ ಬಟ್ಟ ನೀ ಮಾಡು, ನೀ ಅಡಿಗೆ ಬಟ್ಟ ಹಿಂಗ್ ಮಾಡು. ನೋಡ್ರಿ, ಇವಾಗ ಎಲ್ರು ಕಲ್ತೀವಿ. ಬರೀ ಇವಾಗ ಎಲ್ಲಾ ಸಾಮಾನುಗಳನ್ನ ತಂದಿಲ್ಲ, ನಾವೇನೋ ರೆಡಿನೂ ಆಗಿಲ್ಲ. ನಮ್ ರೂಮ್ದಾಗ ಇರೋ ಎರಡೆರಡು ಬೊಗಣಿಗಳು. ಸೊ ಒಂದ್ರನಾಗ ರೈಸ್ ಮಾಡ್ಬೇಕು. ಬಾಬಾ ಪ್ಲಾನ್ ಅಂದ್ರೆ ನಂಗೆ ಸ್ವಲ್ಪ ಬರುತ್ತಾ, ಅಷ್ಟೊಂದೇನು ಬರಲ್ಲ. ಬರೀ ನೀವು ದೋಸ್ತಿಂದ ನಮ್ಮ ಸ್ನೇಕಿಂಗ್ ರೆಡಿ ಆಗತ್ತಾನೆ ಇವಾಗ. ಮುಖಾಯಿಕ ತೊಳ್ಕೊಂಡು, ಯಾಕಂದ್ರೆ ಅವನು ಸ್ವಲ್ಪ ವಿಡಿಯೋದ ಬೆಳೆ ಬರ್ಬೇಕಲ್ಲ. ಇವಾಗ ಹೋಗಿ ಚಿಕನ್ ರೈಸ್ ಅದಕ್ಕೆ ಏನೇನತ್ತ ಸಾಮಾನುಗಳನ್ನ ನೋಡ್ಕೊಂತೀವಿ. ನೋಡ್ಕೊಂಡು ಎಲ್ಲಾ ಸಾಮಾನುಗಳು ತಗೊಂಡ್ ಬರೋದಿರ್ತದ. ಬರ್ರಿ, ಇನ್ನು ಅದು ಇವಾಗ ಹೋದ ವಾರ ಒಂದು ವಿಡಿಯೋ ಹಾಕೋದಾಗ್ಲಿಲ್ಲ. ಸೊ ಯಾಕಂದ್ರೆ ನನ್ನ ಎಕ್ಸಾಮ್ಸ್ಗಳು ಇದ್ವು. ಸೊ ಹಿಂಗಾಗಿ ಹಾಕೋದಾಗ್ಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ ಎಕ್ಸಾಮ್ ಟೈಮ್ದಾಗ. ಸೊ ಈಗ ನೆಕ್ಸ್ಟ್ ಎಲ್ಲಾ ವಿಡಿಯೋಗಳು ಹಾಕ್ತೀನಿ. ಸೋಮವಾರ ಸಂಜೆ 5:30 ಪ್ರತಿ ನನ್ನ ವಿಡಿಯೋಗಳು ಲಾಂಗ್ ವಿಡಿಯೋಗಳು ಬರ್ತಿರ್ತಾವ. ಯಾರು ನನ್ನ ಚಾನಲ್ ಹೊಸಬ್ರಿದ್ದೀರಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಅದಲ್ಲ ಅದನ್ನು ನೋಡ್ರಿ. ಯಾಕಂದ್ರೆ ನಾನು ಪ್ರತಿ ವಿಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಬರ್ತಾವ, ಫಸ್ಟ್ ನೋಡ್ಬೋದು. ಬರೀ ಅಂಡ್ ಈ ನನ್ನ ರೂಮ ಸ್ವಲ್ಪ ಚೇಂಜ್ ಮಾಡೋದ. ಏನ್ ಚೇಂಜ್ ಮಾಡೋದು ಅನ್ನೋದು ಹೇಳ್ತೀನಿ ಅಂತ. ಮುಂದೆ ನಿಮ್ಗ ದೊಡ್ಡ ಸರ್ಪ್ರೈಸ್ ಕಾದಿದೆ, ಸಿಕ್ಕಾಪಟ್ಟೆ ದೊಡ್ಡ ಸರ್ಪ್ರೈಸ್ ಅದ. ಬರ್ರಿ, ಏನು ಅನ್ನೋದು ನಿಮ್ಗ ಮುಂದೆ ಹೇಳ್ತೀನಿ ಅಂತ. ಇವಾಗ ಎಲ್ಲ ಸಾಮಾನುಗಳು ತರಕ್ ಸಿಗ್ತೀನಿ ಅಂತ. ಜೈ ಹಿಂದ್. ನೋಡ್ರಿ ಯಾಕೆ ಇವಾಗ ಎಲ್ಲ ಸಾಮಾನುಗಳು ತರ್ಲಕ್ಕಂತ ಹೊಂಟಿವಿ. ಇನ್ನು ಗಾಡಿ ತೆಗಿಬೇಕು, ಸ್ಕೂಟಿ ತಗೊಂಡು ಹೋಗ್ಬೇಕು. ಬರೀ ಇವಾಗ ನಮ್ಮ ಸ್ನ್ಯಾಕಿಂಗ್ ಏನಂತಾರ ಗಾಡಿ ಚೇ ತರಕು ಏನೋ ತೊಗೊಂಡು ಚಿಕನ್ ಸ್ವಲ್ಪ ಟಮಾಟಿ ಅವೆಲ್ಲ ಮಸಾಲೆ ಗಿಸಾಲೆ ತೊಗೊಂಡು ಬರೋದಿರೋದು. ಅಲ್ಲಿ ಸಿಗ್ತೀನಿ ನಿಮ್ಗೆ ಚಿಕನ್ ಅಂಗಡಿಗೆ. ಸುಮ್ಮನೆ ನಾರ್ಮಲ್ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿ, ಯಾಕಂದ್ರೆ ಜಾಸ್ತಿ ಮಾಡಲ್ಲ. ಬರ್ರಿ, ಚಿಕನ್ ಅಂಗಡಿ ಬಂದು 1 kg ಚಿಕನ್ ತಗೊಂಡು ಕಚ್ 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 ಅಂತ ಎಲ್ಲ ಕಟ್ ಮಾಡಿಸಿ ಸೀದಾ ಎಲ್ಲ ಟೊಮಾಟೊ ಮತ್ತು ಉಳ್ಳಾಗಡ್ಡಿ ತಗೊಂಡು ನೋಡ್ರಿ ಗಾಯ್ಸ್ ಎಲ್ಲ ಸಾಮಾನುಗಳು ತಗೊಂಡ್ಬಂದ್ವಿ. ಬರೋದ್ರಾಗ ಅಣ್ಣ ಫುಲ್ ಹಣ ಕಾಳೋಣ. ಅಣ್ಣ ಫುಲ್ ಚಿಕನ್ ಮಾಡೋದ ಬಾಂಡೆ ಸಾಮಾನುಗಳು. ಬರ್ರಿ, ಇವೆಲ್ಲ ಸಾಮಾನು ಇವಷ್ಟು ಚಿಕನ್ ಗಿಕನ್ ಎಲ್ಲ ತೊಳ್ಳಕ್ ಹಚ್ತೀವಿ. ಅಂಡ್ ಎಲ್ಲ ರೆಡಿ ಮಾಡ್ಬೇಕು. ಬರ್ರಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ನೋಡ್ರಿ ನಾವ್ ಎಲ್ಲ ಸಾಮಾನುಗಳು ತಗೊಂಬಂದ್ರ ಇವ್ರು ಅವ್ರವ್ರದ ಬಾಬು ಸೋನ ನಡ್ಸ್ಯಾರ. ಇವ್ರು ಮ್ಯಾಗ ಬಂದ ಕೆರೆ ಇಲ್ಲಿ ಗಜಬ್ ಬೇಜತಿ. ನೋಡ್ರಿ, ಇಲ್ಲಿ ಇಬ್ರು ಕುಡಿಕ್ಯಾರ ಮ್ಯಾಗ ಬಂದಕ್ಕೆ ಬಾಬು ಸೋನ ಇವ್ರು ನಡ್ಸ್ಯಾರ. ಇಲ್ಲಿ ನಾವೆಲ್ಲ ಸಾಮಾನುಗಳು ತಗೊಂಡಿವಿ. ಇವಾಗ ನಾವು ಕೆಲಸ ಹಚ್ತೀನಿ ಬರ್ರಿ ಅಂದ್ರೆ ಮಾಡಬಿಟ್ಟಿಕ್ಯಾರ. ಇಲ್ಲಿ ಬಂದಕ್ಕೆ ಬಾಬು ಸೋನ ನಡ್ಸ್ಯಾರ ಮ್ಯಾಗ ಬಂದು. ಬರ್ರಿ ಇವಾಗ ಇವ್ರಿಗೆ ಕರ್ಕೊಂಡೋಗಿ ಎಲ್ಲ ಬೊಗಣೆ ಅಂತ ತೊಳೆದಾಗ್ಯದ. ಇವಾಗ ಚಿಕನ್ ಗಿಕನ್ ತೊಳೆದು ಸ್ಟಾರ್ಟ್ ಮಾಡ್ತೀವಿ ಅಂತ. ನೋಡ್ರಿ ಗೈಸ್, ಇವಾಗ ವೆಜಿಟೇಬಲ್ಸ್ ಅಂತ ಕಟ್ ಮಾಡಾಕತ್ತಾರ. ಸೊ ಇವಾಗ ನಾವು ಎಲ್ಲ ಏನಂತಾರ ಅದು ಚಿಕನ್ ತೊಳಿಬೇಕು. ತೊಳೆದು ಒಂದು ಇದ್ರೊಳಗೆ ರೈಸ್ ಇಡ್ಬೇಕು ಇವಾಗ. ಬರೀ ಅಂಡ್ ಗ್ಯಾಸ್ ಅರ್ಧಕ್ಕೆ ಖಾಲಿ ಆತ ಅನ್ನೋ ಚಿಂತೆ ಇರ್ತದ. ನೋಡಮ್ಮ, ಬರೀ ಗ್ಯಾಸ್ ಸ್ವಲ್ಪ ಇದ್ದಂಗ ಅನಿಸುತ್ತ. ನೋಡಮ್ಮ ಎಷ್ಟು ಬರುತ್ತೆ ಅಷ್ಟು. ಕಮ್ಮಿ ಬಿತ್ತಂದ್ರೆ ಮತ್ತೆ ತುಂಬ್ಸಂಬರ್ಬೇಕಾಗತ್ತೆ ಅರ್ಧಕ್ಕೆ. ನೋಡ ಮತ್ತೆ ಇವಾಗ ರೈಸಿಗೆ ಇಡ್ತೀನಿ. ರೈಸಿಗೆ ಆಮೇಲೆ ಸಿಗ್ತೀನಿ ಅಂತ ನಿಮ್ಗೆ. ನೋಡ್ರಿ ಗೈಸ್, ಇಲ್ಲಿ ಅನ್ನಕ್ಕಂತ ಇಟ್ಟಿನಿ. ಇವಾಗ ಅಕ್ಕಿ ರೆಡಿ ಮಾಡೀವಿ. ಒಂದು 4 ಗ್ಲಾಸ್ ಅಕ್ಕಿ ಹಾಕೊಂಡು ಅನ್ನಕ್ಕೆ ಅಳತಿ ಮೇಲೆ ಅಕ್ಕಿ ಹಾಕಿ ಇಟ್ಟಿವಿ. ಈಗ ನೀರು ಕಾಯನ ಎಲ್ಲ ಅನ್ನ ಹಾಕ್ಬೇಕದ್ರೊಳಗೆ ಅಲ್ಲ ಅಕ್ಕಿ ಹಾಕ್ಬೇಕು ಅದ್ರೊಳಗೆ. ಅಕ್ಕಿ ಹಾಕಿ ಅನ್ನ ಮಾಡಿ ಸಪ್ರೇಟ್ ಮಾಡಿಟ್ಟು ಆಮೇಲೆ ಅದು ಏನೇನೇನೇನೇನು ಮಾಡ್ತೇವೆ ಅನ್ನೋದು ಮುಂದೆ ತೋರಿಸ್ತೈತಿ ನಿಮ್ಗೆ. ಇವಾಗ ಒಮ್ಮಲಿ ಹೇಳಲ್ಲ. ಬರ್ರಿ, ಹೈದರಾಬಾದ್ ದಮ್ ಬಿರಿಯಾನಿ ಟೈಪ್ ಮಾಡ್ತೀನಿ ಅಂತ. ನಮಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕು ಅನ್ನೋದು, ಆದ್ರೂ ಮಾಡಿ ತೋರಿಸ್ತೀನಿ ಅಂತ. ಹೈದರಾಬಾದ್ ಬಿರಿಯಾನಿ ಉತ್ತರ ಕರ್ನಾಟಕ ಬಿಜಾಪುರ ಮಂದಿ ಮಾಡೋದು ಹೆಂಗಿರುತ್ತೆ ಅನ್ನೋದು ನೋಡಕತ್ತಿರ.
ಚಿಕನ್ ತೊಳಿಲಕ್ಕ ಹೊಡೆದಾಡಕತ್ತಾರ ನಾ ತೊಳಿ ನೀ ತೊಳಿ ಅಂತ ಹೇಳಿದ್ರೆ ಇರ್ಲು ನಾ ಸಣ್ಣದ ಹೆಂಗ್ ಮಾಡ್ತಿದ್ದೆ ನೋಡ್ರಿ ಗಾಯ್ಸ್ ಇದೊಂದ್ ಬಿಟ್ಟು ಏನ್ ಕೆಲಸ ಮಾಡ್ತೀನಲ್ಲ ನೋಡ್ರಿ ಗಾಯ್ಸ್ ನಮ್ದು ಹಿಂಗೆ ಇರುತ್ತಾ ಏನಂತಾರ ಇದು ಬ್ಯಾಚುಲರ್ಸ್ ಹುಡುಗರು ಅಂದ್ರ ನೀ ಅರ್ಧ ಕೆಲಸ ನಾ ಅರ್ಧ ಕೆಲಸ ನೀ ಅರ್ಧ ಕೆಲಸ ನಾ ಅರ್ಧ ಕೆಲಸ ಅಂತ ಅದೇ ತರ ಇರುತ್ತೆ ನಮ್ದು. ಬರೀ ಇವಾಗ ಸ್ವಲ್ಪ ಗ್ರೇವಿ ಮಾಡ್ಕೊಳಮ್ಮ ಅಂದ್ರೆ ಅದು ಚಿಕನ್ದು ಸುಕ್ಕ ಬರೀ ಇವಾಗ ಚಿಕನ್ ಸುಕ್ಕ ಅದು ಮಾಡ್ಕೊಂಡದ ಮಾಡ್ತೈತಿ ನಿಮಗ. ನೋಡ್ರಿ ಗಾಯ್ಸ್ ಇವಾಗ ಉಳ್ಳಾಗಡ್ಡಿ ಹುರ್ಕೊಂತೀನಿ ಯಾಕಂದ್ರೆ ಫುಲ್ ಬ್ರೌನ್ ಕೆಂಪು ಕಲರ್ ಆಗೋ ತರ ಹುರ್ಕೊಂತೀನಿ. ಯಾಕನ್ನೋದು ನಿಮ್ಗೆ ಲಾಸ್ಟ್ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತಾ ಎದಕ್ಕೆ ಅನ್ನೋದು. ಇದು ಹುರ್ಕೊಂಡು ಆಮೇಲೆ ನಿಮ್ಗೆ ಸ್ವಲ್ಪ ಹುರ್ಕೋತೀನಿ ಹಾಕ್ತೀನಿ ನೋಡ್ರಿ ಗಾಯ್ಸ್ ಇವಾಗ ಅದು ಉಳ್ಳಾಗಡ್ಡಿ ಅಂತ ಹುರ್ಕೊಂಡು ತೆಗೆದಿಟ್ಟಿನಿ ಸೆಪ್ರೇಟ. ಇವಾಗ ಇದ್ರೊಳಗೆ ಮಸಾಲೆ ಇದೆಲ್ಲ ಹಾಕಿ ಕಲ್ಸೋದಿರುತ್ತೆ. ಇದು ಉಳ್ಳಾಗಡ್ಡಿ ಪೇಸ್ಟ್, ಉಳ್ಳಾಗಡ್ಡಿ ಮತ್ತು ಟಮಾಟೆ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸರ್ಗೆ ಹಾಕಿ ರೆಡಿ ಮಾಡ್ಕೊಂಡಿನಿ. ಹಾಂ ಚಲೋ ಚಲೋ ತೋದಲ್ಲ ಎಣ್ಣೆ ಸಿಕ್ಕಾಪಟ್ಟೆ ಕದ. ನೋಡ್ರಿ ರೈಸ್ ಅದು ಹುರ್ಕೊಂಡು ತೆಗೆದಿಟ್ಟಿನ ಸಪ್ರೇಟ. ಇವಾಗ ಉಳ್ಳಾಗಡ್ಡಿ ಮತ್ತು ಟಮಾಟಿ ಒಂದು ಸ್ವಲ್ಪ ಕೊತ್ತಂಬರಿದು ಹಾಕಿ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೆ. ಅದನ್ನು ಅದೇ ಎಣ್ಣೆ ಒಳಗೆ ಉಳ್ದಿದಿರ್ತಲ್ಲ ಅದು ಹುರಿದಿಂದ ಅದೇ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಅದ್ರ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಉರಿಬೇಕು ಅಂದ್ರೆ ಮಾಡ್ಬೇಕು. ಯಾಕೆ ಅದೇ ಉಳ್ಳಾಗಡ್ಡಿ ಅದು ಇರ್ತಲ್ಲ ಅದ್ರೊಳಗೆ ಎಲ್ಲ ಪೇಸ್ಟ್ ಎಲ್ಲ ಹಾಕಿ ಬಿಡ್ತೀನಿ. ಹಾಕಿ ಕಲಸೋದು ನೋಡ್ರಿ ಆಯ್ತು. ಇದು ಆಲ್ಮೋಸ್ಟ್ ಎಲ್ಲ ಕುದ್ದದ ಮ್ಯಾಗ ಖಾರ ಕತ್ತು. ಇದ್ರೊಳಗೆ ಸ್ವಲ್ಪ ಎಲ್ಲ ಥರಕ್ಕಿಂತ ಸ್ವಲ್ಪ ಖಾರ ಹಾಕ್ತೀನಿ. ಧನಿಯಾ ಪುಡಿ, ಚಿಕನ್ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ, ಇದು ಚಿಕನ್ ಮಸಾಲ, ಪಲಾವ್ ಮಸಾಲ, ಮತ್ತೆ 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 ಏನೋ ಒಂದು ಉಳಿತು. ಇದು ಗರಂ ಮಸಾಲ ಪುಡಿ ಇದು ನೋಡ್ರಿ. ಇವಾಗ ಎಲ್ಲ ಮಸಾಲೆಗಳು ಹಾಕೊಂಡು ಹಿಂಗೆ ಜಸ್ಟ್ ಕಲ್ಸೋಲಕತ್ತೀನಿ ನೋಡ್ರಿ ಆಯ್ತು. ಇದೆಲ್ಲ ಮಸಾಲೆ ಆಲ್ಮೋಸ್ಟ್ ಎಲ್ಲ ಕಲ್ತದ. ಅದ್ರೊಳಗೆ ಇವಾಗ ಚಿಕನ್ ಹಾಕ್ತೀನಿ. ಚಿಕನ್ ಹಾಕಿ ಶಿಸ್ತು ಮಸ್ತಾಗಿ ತಿರುಗಿಸ್ಬೇಕು. ನಮ್ಮ ಹತ್ರ ಬೊಗಣಿಗಳೇ ಸಣ್ಣ ಸಣ್ಣ ಅದಾವ, ಅದೇ ಒಂದು ಹೈರಾಣ ಆಗ್ಯದ. ಇವಾಗ 2 ಬೊಗಣಿ ಒಳಗೆ ಬಿರಿಯಾನಿ ಮಾಡ್ಬೇಕು. ಇವಾಗ ಅದೇ ಒಂದು ಒಜ್ಜಾಗಿದೆ. ಇದಕ್ಕೆ ರುಚಿಗೆ ತಕ್ಕಟ್ಟು ಉಪ್ಪು ರೈಸಿಗೆ ಹಾಕಿನಿ. ಇದಕ್ಕೆ ಸ್ವಲ್ಪ ನೋಡಿ ಹಾಕ್ತೀನಿ. ಯಾಕೆ ಮಾಡ್ತಾರ ಮರ ನನಗೆ ಕನ್ಫ್ಯೂಸ್ ನನಗೆ ಮಾಡ್ತಾರಲ್ಲ. ನೋಡಿ ಗಾಯ್ಸ್ ಎಲ್ಲ ಅಂತೂ ರೆಡಿ ಆಗ್ಯದ. ಇವಾಗ ಬಿರಿಯಾನಿ ದಮ್ಮಿಗೆ ಇಡಬೇಕು ಅಂದ್ರೆ ರೆಡಿ ಮಾಡ್ತೀನಿ. ನೋಡ್ರಿ ನಮ್ಮ ಸ್ಟೈಲ್ದಾಗ ಇದು ಹೆಂಗೆ ಮಾಡ್ತಾರ ನಮಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಸ್ಟೈಲ್ದಾಗ ಫಸ್ಟ್ ರೈಸ್ ಹಾಕೋದು ಒಂದ್ ಲೇಯರ್. ಇವಾಗ ಒಂದಿಷ್ಟು ಚಿಕನ್ ಹಾಕೋಬೇಕು. ಅಂದ್ರೆ ಈ ತರ ಮೇಲ್ ಗ್ರೇವಿ ಸ್ವಲ್ಪ ಜಾಸ್ತಿ ಆಗಿದೆ ನನ್ನ ಕಡೆಯಿಂದ. ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಬಿರಿಯಾನಿ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಗೈಸ್ ನಾವು ಯಾವ ತರ ನಾವು ಹಾಸ್ಟೆಲಾಗ ಒಂದ್ಸರ್ತಿ ಇದೇ ತರ ಮಾಡಿದ್ವಿ. ಸೊ ಅದೇ ಐಡಿಯಾನೇ ಇಲ್ಲಿ ಬಳಸೀನಿ. ಸೊ ಹಿಂಗಾಗಿ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಇದು ಬಿರಿಯಾನಿ ಎಲ್ಲ ಅದು ಇದು ಅಂತೇಳಿ ಅಡ್ಜಸ್ಟ್ ಮಾಡ್ಕೋರ ಅಷ್ಟೇ. ನಾವು ಬ್ಯಾಚುಲರ್ಸ್ಗಳು ಇದೇ ತರ ಮಾಡ್ತಾರೆ. ಬ್ಯಾಚುಲರ್ಸ್ ಒಳಗೆ ಗೊತ್ತಿರುತ್ತೆ, ಮನೆಯವ್ರು ನೋಡಿದಾಗ ಗೊತ್ತಾಗಲ್ಲ ಅಷ್ಟೇ. ಇವಾಗ ಆಗಲೇ ಹುರಿದಿದ್ನಲ್ಲ ಎದಕ್ಕಂತ ಹೇಳಿದ್ನಲ್ಲ, ಇದು ಉಳ್ಳಾಗಡ್ಡಿ ಇದು ಅಂದ್ರೆ ಭಾಳ ಖಾರ ಮಾಡಿ ಅನ್ಸುತ್ತೆ ನನಗಂತೂ ಗೊತ್ತಿಲ್ಲ. ಅದನ್ನ ಸ್ವಲ್ಪ ಹಾಕ್ತೀನಿ ಲೇಯರ್ ಮೇಲೆ. ಅದು ಹಾಕೊಂಡು ಮತ್ತೆ ಕೊತ್ತಂಬರಿ ಮತ್ತೆ ಇದು ಪುದೀನ ಹರಿದು ಇದನ್ನ ಸ್ವಲ್ಪ ಈ ತರ ಮೇಲ್ ಹಾಕೊಳ್ಳೋದು. ಇದೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಸಿಗ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂತೀನಿ. ರೆಡಿ ಮಾಡ್ಕೊಂಡು ಲಾಸ್ಟಿಗೆ ಸಿಗ್ತೀನಿ ಅಂತ ಇವಾಗ ಇದೆಲ್ಲ ಮಾಡ್ಕೊತೋದ್ರ ಭಾಳ ಇದು ಆಗುತ್ತ. ಸೊ ನಮಗೂ ಅಡಿಕ್ಷನ್ ಆಗುತ್ತದೆ. ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಬಾಬು ಸೋನ ನಡ್ಸ್ಯಾರ. ಅದ್ರ ಸಲಿಂದ ನಾವು ಅಷ್ಟೇ ಮಾಡತ್ತೀವಿ. ನಾನು ಮತ್ತೆ ನಮ್ ಸ್ನೇಕಿಂಗ್ ಕ್ಯಾಮ್ರಾಮನ್ ನಮ್ ಸ್ನೇಕಿಂಗ್ ಆಗ್ಯಾರ. ನಾವು ಎಲ್ಲ ವಿಡಿಯೋ ಮಾಡಕತ್ತೀವಿ ನೋಡಿ. ಇದು ಇವಾಗ 1 ಲೇಯರಿಂಗ್ ಅಂತೂ ಕಂಪ್ಲೀಟ್ ಆಗ್ಯದ.
ಇದು ಎರಡನೇ ಲೇಯರಿಂಗ್. ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಲಾಸ್ಟ್ ಸಿಗ್ತೀನಿ ನಿಮ್ಗೆ. ಬಾಯ್. ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆಲ್ಲ ಶಿಸ್ತಾಗಿ ಸಾಲಿ ಮಕ್ಕಳ ತರ ಕುಂದ್ರಿಸಿ ಅದನ್ನ ತೆಗೆದು ಮಸ್ತಾಗಿ ಏನೇನೋ ಮಾತಾಡ್ಕೊಂತ ತಿಂದ್ವಿ. ಬಟ್ ಮೈಕೆ ಆನ್ ಮಾಡಿಲ್ಲ, ಫುಲ್ ಮಾನಸಿಕ. ನೋಡ್ರಿ ಗೈಸ್, ಅದು ಮಾಡಿದ್ದ ವಾಯ್ಸೇ ಬಂದಿಲ್ಲ, ನನಗೆ ಮೈಕೆ ಬಂದಿತ್ತು, ಸೊ ಗೊತ್ತಾಗಿಲ್ಲ. ಬಟ್ ನಮಗಂತೂ ಮಸ್ತ್ ಇಷ್ಟ ಆಗ್ಯದ. ರಿವ್ಯೂ ಅನ್ನೋದನ್ನು ಮಸ್ತ್ ಅನ್ಸ ನಮಗಂತೂ. ಇವ್ರಿಗೆ ಕೇಳ್ರಿ ಹೆಂಗೆ ಅನ್ನೋದು. ಮಸ್ತ್ ಆಗ್ಯದಣ್ಣ. ನೆಕ್ಸ್ಟ್ ಟೈಮ್ ಹಿಂಗ್ ಮಾಡಿ ಕೊಡಕತ್ತೇನ. ಈಗ ಒಂದ್ ಸ್ವಲ್ಪ ಬಿರಿಯಾನಿ ತಿಂತಾನ. ನೋಡ್ರಿ ಇವ್ರು ಕೇಳ್ರಿ ಹೆಂಗೆ ಅನ್ನೋದು. ಬೈ ಫುಲ್ ಗಿಚ್ ಗಿರ್ಗಿ. ನೋಡ್ರಿ ನಮಗಂತೂ ಇಷ್ಟ ಆಗಲ್ಲ ದಮ್ ಬಿರಿಯಾನಿ. ನೀವು ಒಂದ್ಸಲ ನಿಮ್ಮ ಮನೆ ಟ್ರೈ ಮಾಡ್ರಿ, ಹೆಂಗ ಅನಿಸ್ತು ಅನ್ನೋದು ಕಮೆಂಟ್ ಮಾಡ್ರಿ. ಈ ವಿಡಿಯೋನ ಹೆಂಗ ಅನಿಸ್ಲತ್ತದ, ವಿಡಿಯೋ ಹೆಂಗ ಅನಿಸ್ತು ಅನ್ನೋದು ಕಮೆಂಟ್ ಮಾಡ್ರಿ. ಇವಾಗ ಕೈಗೆ ಬಾಗಿ ಜಗಳ ಹತ್ತಿರ ಸೆಟ್ ಮಾಡ್ತೀವಿ, ಆಮೇಲೆ ನಿಮ್ಗೆ. ಬಟ್ ಅದ್ರದ್ದು ವಾಯ್ಸ್ ಬಂದಿಲ್ಲ, ನನಗೆ ಅದೇ ಮಾನಸಿಕ. ನೋಡಿದ್ರಲ್ಲ ಗಾಯ್ಸ್, ಎಲ್ಲ ಶಿಸ್ತಾಗಿ ಸೆಟ್ ಮಾಡಿದ್ವಿ ನಾವಂತೂ. ನೋಡಿರಲ್ಲ, ಶಿಸ್ತಾಗಿ ಸೆಟ್ ಮಾಡಿದ್ವಿ ನಾವಂತೂ. ನಮಗಂತೂ ಬೆಸ್ಟ್ ಅನ್ನಿಸ್ತು ದಮ್ ಬಿರಿಯಾನಿ, ಹೈದರಾಬಾದಿ ದಮ್ ಬಿರಿಯಾನಿ. ಅದಕ್ಕೆ ಹೆಸರು ಮಾತ್ರ ಆತರ ಕೊಟ್ಟಿದ್ವಿ, ಬಟ್ ನಾರ್ಮಲ್ ಬಿರಿಯಾನಿ ಆಗಿತ್ತು. ಬಟ್ ನಮಗಂತೂ ಇಷ್ಟ ಆಯ್ತು. ನಾವು ಇಲ್ಲಿ ಬಂದು ಮನೆಯವ್ರು ಬಿಟ್ಟು ಇಲ್ಲಿ ಅದೆಲ್ಲ ಅಡಿಗೆಗಳು ಕಲ್ತು ಸುಮ್ನೆ ನಾವು ಮಾಡ್ಕೊಂಡು ತಿನ್ನೋದು ಒಂಥರ ಮಜಾನೇ ಬೇರೆ. ಅದು ಫ್ರೆಂಡ್ಸ್ ಜೊತೆ ತಿನ್ನೋದಂತೂ ತೀರಾ ಮಜಾ ಬೇರೆ. ಅಂಡ್ ನಡವರ್ಕ್ ಸ್ವಲ್ಪ ಏನಂತಾರ ಮೈಕ್ ಬಂದ್ ಆಗಿತ್ತು. ಸೊ ಇವಾಗ ಯೂಸ್ ಮಾಡತ್ತೀನಲ್ಲ, ಸೊ ಅದು ಕಂಫರ್ಟೇಬಲ್ ಆಗಲ್ಲ ಅದ. ಸೊ ಹಿಂಗಾಗಿ ಅದು ಬಂದಾಗಿತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಹೇಳಿರ್ತೀನಿ ನಡವರ್ಕ್ ಹೇಳಿನಲ್ಲ, ಸೊ ನೋಡ್ರಿ ಅಡ್ಜಸ್ಟ್ ಮಾಡ್ಕೋರಿ. ಅಂಡ್ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡ್ರಿ. ಅಂಡ್ ಮುಂದೆ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅನ್ನೋದನ್ನು ಸ್ವಲ್ಪ ಹೇಳ್ರಿ. ಸ್ವಲ್ಪ ಹೊಸ ಐಡಿಯಾಗಳು ಕೊಡ್ರಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದ ಸಿಗಮ್ ಅಂತ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ